ನೀವು ಹಿಟ್ಟು ಜರಡಿ ಹಿಡಿಬೇಕಾದ್ರೆ ಆ ಕಡೆ ಈ ಕಡೆ ಚೆಲ್ಲುತ್ತಾ? ಸಾಮಾನ್ಯವಾಗಿ ಎಲ್ರೂ ಅದೇ ಥರ ಆಗ್ತದ? ನಾನು ಒಂದು ನಿಮ್ಗೆ ಪ್ಲ್ಯಾನ್ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಇದು ಐಡಿಯಾನ ನೀವು ಫಾಲೋ ಮಾಡಿರಿ. ನಿಮಗೆ ಹಿಟ್ಟು ಆ ಕಡೆ ಈ ಕಡೆ ಚೆಲ್ಲಲ್ಲ. ಬನ್ನಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನೋಡಿ, ಇವು 3 ಇದು ಜರಡಿ ಒಂದು ಪಾತ್ರೆ ಸೋಸಕ್ಕೆ ಒಂದು ಪಾತ್ರೆ ಬೇಕು. ಆಮೇಲೆ ಒಂದು ಗ್ಲಾಸ್ ಬೇಕು. ಇಷ್ಟಿದ್ರೆ ಸಾಕು ನೋಡ್ರಿ. ಒಂದು ಗ್ಲಾಸ್ಲಿಂದ ನೀವು ಚಮತ್ಕಾರ ನೋಡ್ರಿ ಬನ್ನಿ. ನೀವು ಹಿಟ್ಟು ಸೋಸಿದರೆ ಆ ಕಡೆ ಈ ಕಡೆ ಚೆಲ್ಲೋದೇ ಇಲ್ಲ. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟನ್ನು ಮಾತ್ರ ನೀವು ರೆಡಿ ಇಟ್ಕೊಳ್ರಿ ಹಿಟ್ಟು ಸೋಸಕ್ಕೆ. ನೀವು ಯಾವುದೇ ಹಿಟ್ಟಾಗಲಿ, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಯಾವುದೇ ಹಿಟ್ಟು ನೀವು ಜರಡಿ ಹಿಡಿಬೇಕಾದ್ರೆ ಈ ಟ್ರಿಕ್ಸನ್ನು ಬಳಸ್ಕೊಳ್ರಿ. ಹಿಟ್ಟು ಆ ಕಡೆ ಈ ಕಡೆ ಚೆಲ್ದಂಗೆ ನೀವು ಸೋಸ್ಕೊಳ್ರಿ. ನಾ ತೋರಿಸ್ತೀನಿ ನೋಡ್ರಿ, ಆ ಥರನೇ ಮಾಡಿರಿ. ನಾ ಹಿಟ್ಟು ಗ್ಲಾಸಲ್ಲಿ ತುಂಬಿಕೊಂಡು ಈ ಥರ ಅದಕ್ಕೆ ಹಾಕ್ಕೊಂಡಿದ್ದೀನಿ, ಭಾಳ ಹಾಕ್ಕೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ನಿಮ್ಮ ಫುಲ್ ವೀಡಿಯೋ ನೋಡ್ತಾ ಇರ್ರಿ. ನಾನು ತೋರಿಸ್ತಾ ಇರ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಹಾಕೋ ರೇಣುಕಾ SK ಲಾಗ್ಸ್ನಲ್ಲಿ ನಿಮಗೆ ಎಲ್ಲ ವೀಡಿಯೋಗಳು, ಒಳ್ಳೊಳ್ಳೆ ವೀಡಿಯೋಗಳು ಸಿಗ್ತವೆ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮ್ಗೆ ತಲುಪುತ್ತದೆ. ನೋಡಿರಿ, ಈ ಥರ ನೀವು ಜರಡಿ ಹಿಡಿಬೇಕಾದ್ರೆ ನೋಡಿ, ಎಕ್ಕಡೂ ಚೆಲ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ? ನೀವು ಬೇರೆ ಯಾವ ಜರಡಿ ತೊಗೋಬೇಕಂತಿಲ್ಲ. ಮನೆಯಲ್ಲಿ ಯಾವುದಿದೆ ಅದೇ ಜರಡಿನ ತೊಗೊಂಡು ನೀವು ಈ ಥರ ಸೋಸ್ಕೊಳ್ರಿ. ನೀವು ಎಲ್ಲಿ ಕೂತಾದ್ರೂ ನೀವು ಸೋಸ್ಕೋಬೋದು. ಎಲ್ಲೂ ಆ ಕಡೆ ಈ ಕಡೆ ಚೆಲ್ಲಲ್ಲ. ಈಗ ಮಾರ್ಕೆಟಲ್ಲಿ ಹೊಸ್ದಾಗಿ ಬಂದಿದ್ದಾವೆ, ಹೊಸದೆಲ್ಲ ಖರೀದಿ ಯಾಕೆ ಮಾಡ್ಕೋತೀರಿ? ಇರೋ ಜರಡಿಯಲ್ಲೇ ನೀವು ನೀಟಾಗಿ ಜರಡಿ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ರಿ. ಮತ್ತು ಆರಾಮಾಗಿ ಕೂಡ ಮಾಡ್ಬೋದು. ನೋಡಿರಿ, ಈ ಥರ ತೊಗೊಂಡು ಜರಡಿ ಮಾಡೋದನ್ನು ಎಷ್ಟು ನೀಟಾಗಿ ಬರ್ತಾ ಇದೆಯಲ್ಲ? ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಈ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು.